ಶಾಮನೂರು ಕುಟುಂಬದ ಕೈ ತಪ್ಪುತ್ತಾ ದಾವಣಗೆರೆ ಉಪಚುನಾವಣೆ ಹೊತ್ತಲ್ಲೇ ಕೈಪಡೆಗೆ ಬಿಗ್ ಶಾಕ್ ಇದೀಗ. ಶಾಮನೂರು ಕುಟುಂಬದ ಕೈ ತಪ್ಪುತ್ತಾ ದಾವಣಗೆರೆ ಉಪಚುನಾವಣೆ ಹೊತ್ತಲ್ಲೇ ಕೈಪಡೆಗೆ ಬಿಗ್ ಶಾಕ್. ಕೈನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ನ ಕಾವು ಹೆಚ್ಚಾಗಿದೆ. ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವ ದಕ್ಷಿಣ ಕ್ಷೇತ್ರ ರಾಜಕೀಯದಿಂದ ದೂರವಾಗುತ್ತಾ ಶಾಮನೂರು ಫ್ಯಾಮಿಲಿ. ಮಂತ್ರಿ ಪಟ್ಟವನ್ನೇ ಬಿಡಲು ಮುಂದಾಗಿದ್ದ ಎಸ್ಎಸ್ಎಂ, ಸಚಿವ ಸ್ಥಾನವೇ ಬೇಡ ಎಂದಿದ್ದ ಎಸ್ಎಸ್ ಮಲ್ಲಿಕಾರ್ಜುನ್. ಈಗ ದಾವಣಗೆರೆಯಲ್ಲಿ ಎಸ್ಎಸ್ಎಂ ನಡೆ ಬಗ್ಗೆಯೇ ಚರ್ಚೆ. ಶಾಮನೂರು ಕುಟುಂಬದ ಕೈ ತಪ್ಪುತ್ತಾ ಹಾಗಾದ್ರೆ ದಾವಣಗೆರೆ ಕ್ಷೇತ್ರ ಉಪಚುನಾವಣೆ ಹೊತ್ತಲ್ಲೇ ಕೈಪಡೆಗೆ ಬಿಗ್ ಶಾಕ್. ಕೈನಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ ಕಾವು ಹೆಚ್ಚಾಗಿದೆ. ಶಿವಶಂಕರಪ್ಪ ನಿಧನದಿಂದ ತೆರವಾಗಿರುವಂತಹ ದಕ್ಷಿಣ ಕ್ಷೇತ್ರ ರಾಜಕೀಯದಿಂದ ದೂರವಾಗುತ್ತಾ ಶಾಮನೂರು ಫ್ಯಾಮಿಲಿ. ಮಂತ್ರಿ ಪಟ್ಟವನ್ನೇ ಬಿಡಲು ಮುಂದಾಗಿದ್ದ ಎಸ್ಎಸ್ಎಂ, ಸಚಿವ ಸ್ಥಾನವೇ ಬೇಡ ಎಂದಿದ್ದ ಎಸ್ಎಸ್ ಮಲ್ಲಿಕಾರ್ಜುನ್. ಈಗ ದಾವಣಗೆರೆಯಲ್ಲಿ ಎಸ್ಎಸ್ಎಂ ನಡೆ ಬಗ್ಗೆಯೇ ಚರ್ಚೆ. ಶಾಮನೂರು ಕುಟುಂಬದ ಕೈ ತಪ್ಪುತ್ತಾ ಹಾಗಾದ್ರೆ ದಾವಣಗೆರೆ ಅನ್ನುವಂಥದ್ದು. ಯಾಕಂದ್ರೆ ಈಗಾಗಲೇ ಶಿವಶಂಕರಪ್ಪ ನಿಧನದ ಬಳಿಕ ತೆರವಾಗಿರುವಂತಹ ದಕ್ಷಿಣ ಕ್ಷೇತ್ರಕ್ಕೆ ಈಗಾಗಲೇ ಒಂದು ಪೈಪೋಟಿ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೈಪೋಟಿಗಳು ಎದ್ದಿರುವಂಥದ್ದು. ಹೀಗಾಗಿ ಈ ಒಂದು ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಮನೂರು ಕುಟುಂಬದಿಂದಲೇ ಎಸ್ಎಸ್ಎಂ ಮಲ್ಲಿಕಾರ್ಜುನ್ ಅವರನ್ನ ಇದೀಗ ಕಣಕ್ಕೆ ಇಳಿಸಬೇಕು ಅಂತ ಎಲ್ಲಾ ರೀತಿಯಾದಂಥ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಇವರ ಒಂದು ನಡೆಯನ್ನ ನಾವು ಗಮನಿಸಿದಾಗ, ಅಲ್ಲಿ ರಾಜಕೀಯವಾಗಿ ನೋಡಿದಾಗ ಎಸ್ಎಸ್ಎಂ ಯಾವುದೇ ತರದಂಥ ರಾಜಕೀಯ ವ್ಯವಸ್ಥೆ ಬೇಡ ಅಂತ ದೂರ ಸರಿತಾರ ಅನ್ನುವಂಥ ಟೆನ್ಷನ್ ಒಂದು ಕಡೆ ಈಗ ಮುಂದಾಗಿರುವಂಥದ್ದು. ಹಾಗಾದ್ರೆ ಕಾಂಗ್ರೆಸ್ ಪಕ್ಷದ ನಿಲುವು ಯಾವ ರೀತಿಯಾಗಿರುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಭಾರಿ ಕುತೂಹಲವನ್ನ ಹುಟ್ಟಿ ಹಾಕ್ತಾ ಇದೆ. ಹೀಗಾಗಿ ಉಪಚುನಾವಣೆ ಹೊತ್ತಲ್ಲೇ ಕೈಪಡೆಗೆ ಒಂದು ರೀತಿಯಾಗಿ ಬಿಗ್ ಶಾಕ್ ಇದು. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅಂತ ಅಂದ್ರೆ ಅವರು ಮಾಡಿದಂತ ಒಂದಿಷ್ಟು ಕಾರ್ಯಗಳು, ಅವರು ಶಿಕ್ಷಣದ ವಿಚಾರದಲ್ಲಿ ತೋರಿಸಿದಂತ ಒಂದಿಷ್ಟು ಸೇವೆಗಳು ಎಲ್ಲ ಏನಿದಾವೆ ಅವರ ಒಂದು ಕುಟುಂಬಕ್ಕೆ ಇದು ಪ್ಲಸ್ ಆಗುತ್ತೆ. ಇನ್ನು ಕಾಂಗ್ರೆಸ್ಗೆ ಇದು ಪ್ಲಸ್ ಆಗುವಂತ ವಿಷಯಗಳು. ಹಾಗಾಗಿ ಇವರ ಒಂದು ನಡೆಯಿಂದ ಇದೀಗ ದಕ್ಷಿಣ ಕ್ಷೇತ್ರದಿಂದ ಉಪಚುನಾವಣಾ ಕಣಕ್ಕಿಳಿಯಲ್ವಾ ಶಾಮನೂರು ಕುಟುಂಬ? ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಮತ್ತು ಸಹೋದರ ಹೆಸರು ಕೇಳಿ ಬಂದಿತ್ತು. ಆದ್ರೆ ಈಗ ಶಾಮನೂರು ಶಿವಶಂಕರಪ್ಪ ಕುಟುಂಬಸ್ಥರು ಆಸಕ್ತಿ ತೋರಿಸ್ತಿಲ್ಲ. ಸದ್ಯ ಶಾಮನೂರು ಕುಟುಂಬದಿಂದ ಎಸ್ಎಸ್ಎಂ ಪತ್ನಿ ಬಿಟ್ರೆ ಬೇರ್ಯಾರು ರಾಜಕೀಯದಲ್ಲಿ ಇರಲ್ಲ. ಈಗ ಶಾಮನೂರು ಶಿವಶಂಕರಪ್ಪ ನಿಧನದ ಬಳಿಕ ವ್ಯವಹಾರದಲ್ಲಿ ಮುಳುಗಿರುವಂಥದ್ದು. ಈಗ ಕುಟುಂಬದ ವ್ಯವಹಾರ ನೋಡ್ಕೊಳ್ತಾ ಇರುವಂತಹ ಸಚಿವ ಎಸ್ಎಸ್ಎಂ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಮನೂರು ಕುಟುಂಬ ದೂರ ಆಗುವಂತ ಸಾಧ್ಯತೆ ಇದೆ. ಆದರೆ ಅಷ್ಟು ಸುಲಭಕ್ಕೆ ಶಾಮನೂರು ಕುಟುಂಬ ಬಿಟ್ಟುಕೊಡಲ್ಲ ಸಿಎಂ ಸಿದ್ದು. ಶಾಮನೂರು ಕುಟುಂಬಸ್ಥರ ಪೈಕಿ ಒಬ್ಬರನ್ನು ನಿಲ್ಲಿಸಲು ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡಿಕೊಂಡಿರುವಂಥದ್ದು. ಎಸ್ಎಸ್ಎಂ ಮನವೊಲಿಕೆಯಲ್ಲಿ ನಿರತರವಾಗಿರುವಂತಹ ಸಿಎಂ ಸಿದ್ದರಾಮಯ್ಯ. ತೀವ್ರ ಕುತೂಹಲ ಕೆರಳಿಸಿದ ಶಾಮನೂರು ಮಲ್ಲಿಕಾರ್ಜುನ್ ಕುಟುಂಬದ ಈ ನಡೆ. ದಕ್ಷಿಣ ಕ್ಷೇತ್ರದಿಂದ ಉಪಚುನಾವಣಾ ಕಣಕ್ಕಿಳಿಯಲ್ವಾ ಹಾಗಾದ್ರೆ ಶಾಮನೂರು ಕುಟುಂಬ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಕಾಣಿಸ್ತಾ ಇದೆ. ಎಸ್ಎಸ್ ಮಲ್ಲಿಕಾರ್ಜುನ್ ಪುತ್ರ ಮತ್ತು ಸಹೋದರನ ಹೆಸರು ಕೇಳಿ ಬಂದಿತ್ತು. ಆದ್ರೆ ಈಗ ಶಾಮನೂರು ಶಿವಶಂಕರಪ್ಪ ಕುಟುಂಬಸ್ಥರು ಆಸಕ್ತಿಯನ್ನ ತೋರಿಸ್ತಾ ಇಲ್ಲ. ಒಂದ್ ಕಡೆ ಸದ್ಯ ಶಾಮನೂರು ಕುಟುಂಬದಿಂದ ಎಸ್ಎಸ್ಎಂ ಪತ್ನಿ ಬಿಟ್ರೆ ಬೇರ್ಯಾರು ಕೂಡ ರಾಜಕೀಯದಲ್ಲಿಲ್ಲ. ಸೊ ಹೀಗಾಗಿ ಈಗ ಶಾಮನೂರು ಶಿವಶಂಕರಪ್ಪ ನಿಧನದ ಬಳಿಕ ವ್ಯವಹಾರದಲ್ಲಿ ಬ್ಯುಸಿ ಆಗಿದ್ದಾರೆ ಇವರ ಕುಟುಂಬ ಮತ್ತು ಮಲ್ಲಿಕಾರ್ಜುನ್ ಅವರು. ಸೊ ಇದರ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದ ವ್ಯವಹಾರ ನೋಡ್ಕೊಳ್ತಾ ಇರುವಂತಹ ಸಚಿವ ಎಸ್ಎಸ್ಎಂ ಇದೀಗ ರಾಜಕೀಯದತ್ತ ಅಷ್ಟು ಒಲವನ್ನ ತೋರಿಸ್ತಾ ಇಲ್ಲ. ಹೀಗಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಶಾಮನೂರು ಕುಟುಂಬ ದೂರ ಆಗುವಂತ ಸಾಧ್ಯತೆ ಇರುವಂತದ್ದು. ಆದ್ರೆ ಅಷ್ಟು ಈಸಿಯಾಗಿ, ಅಷ್ಟು ಸುಲಭವಾಗಿ ಸಿಎಂ ಸಿದ್ದರಾಮಯ್ಯ ಇವರ ಒಂದು ಕುಟುಂಬವನ್ನ ಅಲ್ಲಿ ಬಿಟ್ಟುಕೊಡೋದಕ್ಕೆ ಸಾಧ್ಯವಾಗಲ್ಲ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಒಂದು ಕಾರ್ಯವೈಖರಿಗಳೇನಿತ್ತೋ, ಅವರ ಒಂದು ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತ ಸೇವೆಗಳೇನಿತ್ತೋ ಇದೆಲ್ಲವೂ ಸಹಿತ ಇದೀಗ ರಾಜಕೀಯವಾಗಿ ಪ್ಲಸ್ ಆಗುತ್ತೆ. ಅವರಿಗೆ ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಅಷ್ಟು ಈಸಿಯಾಗಿ ಇವರ ಕುಟುಂಬವನ್ನ ದೂರ ಸರಿಸೋಕ್ಕಾಗೋದಿಲ್ಲ. ಹೀಗಾಗಿ ಮನವೊಲಿಕೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ.